ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದರ ಮಾನಿಟೈಸೇಷನ್ ಮೇಲೆ ಒಂದು ಹೊಸದಾಗಿ ನೀವು ಬೆಂಕಿ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬಂದಿದೆ. ಆದರೆ ಬಟ್ ಈ ಒಂದು ಅಪ್ಡೇಟ್ ಬರೋದಕ್ಕೆ ನಿಮಗೆ ಎಲ್ಲರೂ ಕೂಡ ಸಿಗಬೇಕಪ್ಪ ಏನಲ್ಲ, ತುಂಬ ಸಿಂಪಲು. ಯಾರೆಲ್ಲ ಲ್ಯಾಪ್ಟಾಪ್ ಮೂಲಕ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದ್ರ ಜೊತೆಗೆ ಯಾರೆಲ್ಲ ಕಂಪ್ಯೂಟರ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದ್ರ ಜೊತೆಗೆ ಯಾರೆಲ್ಲ ಕ್ರೋಮ್ ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ಕೊಂಡು ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಆದರೆ ಬಟ್ ಯೂಟ್ಯೂಬ್ ಯೂಸ್ ಮಾಡಿ ಮತ್ತು ವೈಟಿ ಸ್ಟುಡಿಯೋ ಈ ಎರಡು ಅಪ್ಲಿಕೇಶನ್ ಯೂಸ್ ಮಾಡಿ ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಈ ಒಂದು ಅಪ್ಡೇಟ್ ನಿಮಗೆ ಕಾಣಿಸಲ್ಲ, ಅಲ್ಲಿ ನಿಮಗೆ ಬರೋದೇ ಇಲ್ಲ. ಅದು ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಈ ಒಂದು ಅಪ್ಡೇಟ್ ಮಾನಿಟೈಸೇಷನ್ ಮೇಲೆ ಬಂದಿದೆ. ಈ ಒಂದು ಅಪ್ಡೇಟ್ ಮೇಲೆ ಅಂದರೆ ಈ ಅಪ್ಡೇಟ್ನಿಂದ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಮಾನಿಟೈಸೇಷನ್ ಆಗಿದೆ, ಇನ್ನು ಮುಂದೆ ನೀವು ಯೂಟ್ಯೂಬ್ನಿಂದ ದುಡ್ಡು ಅನ್ನೋದು ಜಾಸ್ತಿ ಅರ್ನ್ ಮಾಡ್ಬೋದು, ಅಂದರೆ ಜಾಸ್ತಿ ದುಡ್ಡು ಮಾಡ್ಬೋದು. ಆ ರೀತಿ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ. ಅದು ಏನು ಅಪ್ಡೇಟ್, ಈ ಒಂದು ಅಪ್ಡೇಟ್ ಕೇಳಿದ್ರೆ ನೀವು ಪ್ರತಿಯೊಬ್ಬರಿಗೆ ಕುಣಿದು ಕುಪ್ಪಳಿಸ್ತಾರೆ. ಆ ರೀತಿ ಬೆಂಕಿ ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ಅಂತ ಈ ಒಂದು ನೋಡೋಂತೆ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಟಿಪ್ಸ್ ಎಲ್ಲ ಯಾರು ಆಸೆ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಖುಷಿ ಪಡುವಂಥ ವಿಷಯ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರು ಕೂಡ ಬಂದಿದೆ. ಆದ್ರೆ ಬಟ್ ನಾನು ನಿಮಗೆ ಹೇಳಿದ್ನಲ್ಲ, ಇತ್ತೀಚೆಗೆ ಪ್ರತಿದಿನ ಕೂಡ ಹೇಳ್ತಾ ಇರ್ತೀನಿ ನಿಮಗೆ ಎಲ್ಲರಿಗೂ, ಯಾರೆಲ್ಲ ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡ್ತಾ ಇರೋ ನಮ್ಮಂಥ ನೀವು ಯೂಟ್ಯೂಬರ್ಸ್ ಎಲ್ಲರಿಗೆ ಹೇಳ್ತಾನೆ, ನಮ್ಮ ಹತ್ರ ಲ್ಯಾಪ್ಟಾಪು ಯಾವುದೇ ರೀತಿ ಕಂಪ್ಯೂಟರ್ ಏನೂ ಇರೋಲ್ಲ, ಜಸ್ಟ್ ಒಂದು ಮೊಬೈಲ್ ಫೋನ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತೀನಿ ನಾನು ಮೇಲಿನ ಮೇಲೆ ಏನಪ್ಪ ಅನ್ಬೇಕಾರೆ, ಎಲ್ಲರೂ ಕ್ರೋಮ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಅದನ್ನು ಸಡನ್ನಾಗಿ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದಂದರೆ ಕ್ರೋಮಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಕ್ಲಿಯರ್ ಕೂಡ ಹೇಳಿದ್ದೀನಿ. ಏನು ತುಂಬ ಸಿಂಪಲು. ಈ ಒಂದು ಅಪ್ಡೇಟು ಕ್ರೋಮ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಟ್ ಮೊಬೈಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋರು ಪ್ರತಿಯೊಬ್ಬರು ಕ್ರೋಮ್ ಮೂಲಕ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ ಸಿಗುತ್ತೆ. ಅದ್ರ ಬಟ್ಟು ಯಾರೆಲ್ಲ ಯೂಟ್ಯೂಬ್ ಅಪ್ಲಿಕೇಶನ್ ಮತ್ತು ವೈಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಅಪ್ಡೇಟ್ ಸಿಗಲ್ಲ. ಇನ್ನೆಲ್ಲ ತುಂಬ ಸಿಂಪಲ್. ಇದು ಮಾನಿಟೈಸೇಷನ್ ಮೇಲೆ ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಹೇಳ್ಬೇಕಾರೆ ತುಂಬ ಸಿಂಪಲ್. ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆದರೆ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಲಿ ಮೇಲ್ಗಡೆ ಆಪ್ಷನ್ ಬರುತ್ತೆ, ಮಾನಿಟೈಸೇಷನ್ ಅನ್ನೋದು ಆಪ್ಷನ್ ಬರುತ್ತೆ. ಜಸ್ಟ್ ನಮ್ಮೊಂದು ವಿಡಿಯೋ ಮಾನಿಟೈಸೇಷನ್ ಆನ್ ಮಾಡಿದರೆ ಅಲ್ಲಿ ನಿಮಗೆ ಯಾಡ್ ಸೂಟಬಿಲಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಮಾನಿಟೈಸೇಷನ್ ಆನ್ ಮಾಡಿದಾಗ ಯಾಡ್ ಸೂಟಬಿಲಿಟಿ ಅಂತ ಬರುತ್ತೆ. ಜಸ್ಟ್ ಒಂದು ಸರ್ಟಿಫಿಕೇಶನ್ ಬರುತ್ತೆ. ಸರ್ಟಿಫಿಕೇಶನ್ ಅಂದರೆ ಒಂದು ಫಾರ್ಮ್ ಬರುತ್ತೆ. ಅಲ್ಲಿ ಜಸ್ಟ್ ನಾವು ಏನು ಮಾಡ್ಕೋ ತೆಗೆದ್ಬಿಟ್ಟು ಐ ಅಗ್ರಿ ಅಂತ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಯಾಡ್ ಸೂಟಬಿಲಿಟಿ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್. ಅವ್ರು ಏನು ಮಾಡ್ತಾರೆ, ನಮ್ಮ ಒಂದು ವಿಡಿಯೋ ಈ ಒಂದು ವಿಡಿಯೋ ಅಂದರೆ ಈ ಒಂದು ವಿಡಿಯೋ ಮಾನಿಟೈಸೇಷನ್ ಇದೆ, ಈ ಒಂದು ವಿಡಿಯೋನಿಂದ ಇವರು ಡಾಲರ್ ಅಂದರೆ ಈ ಒಂದು ವಿಡಿಯೋ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಇವರು ದುಡ್ಡು ಮಾಡ್ಬೋದು ಅಂತ ಒಂದು ಅದೊಂದು ಯಾಡ್ ಸೂಟಬಿಲಿಟಿ ಅಂತ ಬರುತ್ತೆ. ಅದೊಂದು ಅಂದರೆ ಸಬ್ಮಿಟ್ ಮಾಡಿದಾಗ ಅದರಲ್ಲಿ ಈ ರೀತಿ ಇರುತ್ತೆ. ಜಸ್ಟ್ ಅಲ್ಲಿ ಬಟ್ ಅಪೀಲ್ ಮಾಡಿದಾಗ ನಾವು ಅದರ ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ನಮ್ಮೊಂದು ವಿಡಿಯೋ ಈ ಒಂದು ವಿಡಿಯೋ ಡಾಲರ್ ಅಂದರೆ ಈ ಒಂದು ವಿಡಿಯೋಗೆ ಮಾನಿಟೈಸೇಷನ್ ಆಗಬೇಕು, ಈ ಒಂದು ವಿಡಿಯೋದಿಂದ ನಾವು ದುಡ್ಡು ಮಾಡ್ಬೋದು ಅಂತ ಆ ಒಂದು ವಿಡಿಯೋ ಕ್ಲಿಯರ್ ಇರುತ್ತೆ. ಅದು ಫಾರ್ಮೆಲ್ನ ಸಬ್ಮಿಟ್ ಮಾಡಿರುತ್ತೆ. ಅದು ಬಟ್ ಅಕಸ್ಮಾತಾಗಿ ನಮ್ಮೊಂದು ವಿಡಿಯೋ ಏನೋ ಒಂದು ಮಿಸ್ಟೇಕ್ ಆಗಿ ಏನಾಗುತ್ತೆ, ಏನಂದರೆ ಎಲ್ಲೋ ಡಾಲರ್ ಬರುತ್ತೆ, ಅಂದರೆ ಯಾಡ್ಸ್ ಲಿಮಿಟ್ ಅಂತ ಬರುತ್ತೆ. ಎಲ್ಲೋ ಡಾಲರ್ ಅಂದರೆ ಯಾಡ್ಸ್ ಲಿಮಿಟ್ ಅಂತ ಬಂದ್ಬಿಟ್ಟು ಈ ಎಲ್ಲೋ ಡಾಲರ್ ಅನ್ನೋದು ಮೂರು ರೀತಿ ಬರುತ್ತೆ. ಮೂರು ರೀತಿ ಅಂದರೆ ಮೂರು ವಿಧಾನ ಇದೆ. ಮೊದಲನೇ ವಿಧಾನ ಬಂದ್ಬಿಟ್ಟು ಏನಪ್ಪ, ನಾವು ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿ ಇನ್ನೊಬ್ರು ವಿಡಿಯೋ ಏನಾದರೂ ಯೂಸ್ ಮಾಡಿ ಏನಾದರೂ ಒಂದು ಗಲತ್ ವಿಡಿಯೋ ಮಾಡಿದರೆ ಅದಕ್ಕೇನಂದರೆ ಎಲ್ಲೋ ಡಾಲರ್ ಅಂತ ಬರುತ್ತೆ. ಈ ಎಲ್ಲೋ ಡಾಲರ್ ಬರೋದ್ರಿಂದ ಜಾಸ್ತಿ ದುಡ್ಡು ಬರಲ್ಲ. ಯಾಕಪ್ಪ ಅನ್ಬೇಕಾರೆ ನಮ್ಮೊಂದು ವಿಡಿಯೋ ಲಿಮಿಟ್ ಮಾಡಿರ್ತಾರೆ ಯಾಡ್ಸ್, ಇಷ್ಟೇ ಯಾಡ್ಸ್ ನಾವು ರನ್ ಮಾಡ್ಬೇಕು, ಅದ್ರ ಮೇಲ್ಗಡೆ ಜಾಸ್ತಿ ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಾಸ್ತಿ ಆ್ಯಡ್ ರನ್ ಅಂದರೆ ಯಾಡ್ಸೇ ಬರಲಿ ಅಂದ್ರೆ ದುಡ್ಡು ಬರೋಲ್ಲ. ಇದು ಮೊದಲನೇ ಬಂದ್ಬಿಟ್ಟು ವಿಡಿಯೋ ಮೂಲಕ ಬರುತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮೊಂದು ವಿಡಿಯೋ ತಮ್ನೇಲ್ ಮೇಲೂ ಕೂಡ ನೀವು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ತಮ್ನೇಲ್ನಿಂದ ಕೂಡ ಎಲ್ಲೋ ಡಾಲರ್ ಬರುತ್ತೆ. ನಿಮಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು, ತುಂಬ ಜನ ಗೊತ್ತಿರಲ್ಲ. ನೀವು ತಮ್ನೇಲಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ಎಲ್ಲೋ ಡಾಲರ್ ಅಂತ ಬರುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ವಿಡಿಯೋ ಟೈಟಲಲ್ಲಿ ಕೂಡ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಕೂಡ ಟೈಟಲಲ್ಲಿ ಕೂಡ ಎಲ್ಲೋ ಡಾಲರ್ ಅನ್ನೋದು ಬರುತ್ತೆ. ಎಲ್ಲೋ ಡಾಲರ್ ಬರುತ್ತೆ, ಟೈಟಲ್ನಿಂದ ಕೂಡ ಎಲ್ಲೋ ಡಾಲರ್ ಬರುತ್ತೆ. ಆದ್ರೆ ಬಟ್ ಆ ಎಲ್ಲೋ ಡಾಲರ್ ಬಂದ ನಂತರ ನಾವೇನು ಮಾಡ್ತೀವಿ, ಅದನ್ನು ಅಪ್ಲೈ ಮಾಡ್ತೇವೆ, ಅವ್ರಿಗೆ ಅಪ್ಲೈ ಮಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ಆವಾಗ ರಿಕ್ವೆಸ್ಟ್ ಮಾಡಿದಾಗ ಮೊದಲು ಯಾವ ರೀತಿ ಅಂದ್ರೆ ಸಿಸ್ಟಮ್ ಚೆಕ್ ಮಾಡ್ತಿತ್ತು. ಆವಾಗ ನಮಗೆ ಎಲ್ಲೋ ಡಾಲರ್ ಬಂದಿದ್ರೆ ಸಿಸ್ಟಮ್ನಿಂದ ಬಂದಿರ್ತು. ಆವಾಗ ಮತ್ತೆ ನಾವು ವಾಪಸ್ ಅಪ್ಲೈ ಮಾಡಿದಾಗ ಅದೇನಾಗ್ತಿತ್ತು, ಒಬ್ಬರು ನಮ್ಮಂಥ ವ್ಯಕ್ತಿನೇ ಅದನ್ನು ಎಲ್ಲ ಚೆಕ್ ಮಾಡಿ ಹೇಳ್ತಾ ಇದ್ರು. ಆದ್ರೆ ಬಟ್ ಈಗ ಸಡನ್ನಾಗಿ ಒಂದು ಹೊಸ ನೀವು ಅಪ್ಡೇಟ್ ಆಗಿದೆ, ಅಲ್ಲೇ ಒಂದು ಅಪ್ಡೇಟ್ ಆಗಿದೆ. ಏನಪ್ಪ ಅನ್ಬೇಕಾರೆ, ಎಲ್ಲೋ ಡಾಲರ್ ಬಂದಿದೆ ಅಂದರೆ ನೀವು ಎಲ್ಲೋ ಡಾಲರ್ ಬಂದಿದೆ ಅಂದರೆ ನೀವು ವಾಪಸ್ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅನ್ಬೇಕಾರೆ, ಅವರು ಏನು ಮಾಡಿದ್ದಾರೆ ಅಂದರೆ ಹೊಸ ನೀವು ಒಂದು ಅಪ್ಡೇಟ್ ತಂದರೆ ಏನಪ್ಪ, ಟೈಮ್ ಲೈನ್ ಅಂತ ತೋರಿಸುತ್ತಾ
ಇದೆ. ಟೈಮ್ ಲೈನ್ ಅಂದರೆ ನಿಮ್ಮೊಂದು ವಿಡಿಯೋ ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ, ಯಾವ ಒಂದು ಕಾರಣಕ್ಕೋಸ್ಕರ ಯಾವೊಂದು ಪಾಲಿಸಿ ನೀವು ವೈಲೇಟ್ ಮಾಡಿದರೆ, ಯಾವೊಂದು ಪಾಲಿಸಿ ನೀವು ಇದನ್ನು ಪಾಲಿಸಿಲ್ಲ, ಪಾಲಿಸಿ ರಾಂಗ್ ಮಾಡಿದರೆ ಅಂತ ಅವರು ತೋರಿಸ್ತಾರೆ. ಅಲ್ಲಿ ನಿಮಗೆ ಟೈಮ್ ಲೈನ್ ಮೂಲಕ ತೋರಿಸ್ತಾರೆ. ನಾನು ನಿಮಗೆ ಮೇಲ್ಗಡೆ ಸ್ಕ್ರೀನ್ ತೋರಿಸ್ತಾ ಇರ್ತೀನಿ ನೋಡಿ, ಟೈಮ್ ಲೈನ್ ಮೂಲಕ ತೋರಿಸ್ತಾರೆ. ನಿಮಗೆ ನಿಮ್ಮೊಂದು ವಿಡಿಯೋದಲ್ಲಿ ಎಷ್ಟು ಸೆಕೆಂಡ್ ಎಲ್ಲಿವರೆಗೆ ಯಾವೊಂದು ಸೆಕೆಂಡ್ವರೆಗೆ ನೀವು ಪಾಲಿಸಿ ಎಲ್ಲ ವೈಲೇಟ್ ಮಾಡಿದ್ದೀರಾ ಅಂತ ಅವರು ತೋರಿಸ್ತಾರೆ. ಇದು ಬೆಂಕಿ ಅಪ್ಡೇಟ್. ಇದು ಏನಂದರೆ ನೀವು ನೋಡ್ಕೊಳ್ಬೋದು, ನಿಮಗೆ ಯಾವೊಂದು ಟೈಮ್ದಲ್ಲಿ ನಿಮ್ಮೊಂದು ವಿಡಿಯೋಗೆ $1 ಬಂದಿದೆ, ಯಾವ ಕಾರಣಕ್ಕೋಸ್ಕರ ಅಂದರೆ ಮೊದಲಿಗೆ ಅಂದರೆ ಸ್ಟಾರ್ಟಿಂಗ್ ಆವಾಗ ಏನೂ ಗೊತ್ತಾಗ್ತಿಲ್ಲ, ಯಾವುದು ಕಾರಣಕ್ಕೋಸ್ಕರ $1 ಬಂದಿದೆ ಅದ್ರ ಒಟ್ಟಿಗೆ ಗೊತ್ತಾಗುತ್ತೆ, ಯಾವೊಂದು ಕಾರಣಕ್ಕೋಸ್ಕರ $1 ಬಂದಿದೆ. ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ನೀವು ಏನಾದರೂ ತಮ್ಮನೇಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದು ಕೂಡ ತೋರಿಸುತ್ತೆ, ಅಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇರುತ್ತೆ. ನಾನು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತಾ ಇರ್ತೀನಿ ನೋಡಿ, ಸ್ಕ್ರೀನ್ ಮೂಲಕ ನೀವು ನೋಡ್ಕೊಳ್ಬೋದು. ನೀವೇನು ತಮ್ಮನೇಲಿ ಈ ರೀತಿ ಒಂದು ಪಾಲಿಸಿ ನೀವು ವೈಲೇಟ್ ಮಾಡಿದ್ರ, ಈ ರೀತಿ ಒಂದು ತಮ್ಮನೇಲಿ ಗಲತ್ ಮಾಡಿದ್ರ, ಈ ರೀತಿ ಒಂದು ತಮ್ಮನೇಲು ಮಿಸ್ಟೇಕ್ ಮಾಡಿದಾರ ಅಂತ ತೋರಿಸುತ್ತಾರೆ. ತಮ್ಮನೇಲಿಂದ ಕೂಡ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಕೂಡ ತೋರಿಸುತ್ತಾರೆ. ಈ ರೀತಿಯಾಗಿದೆ, ಆ ಒಂದು ಕಾರಣಕ್ಕೋಸ್ಕರ $1 ಬಂದಿದೆ ಅಂತ ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ ಕೂಡ ಸೇಮ್ ತೋರಿಸುತ್ತಾರೆ. ಟೈಟಲ್ ನೀವು ಈ ರೀತಿ ಒಂದು ಮಿಸ್ಟೇಕ್ ಮಾಡಿದ್ರೆ, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಾಲಿಸಿ ನೀವು ವೈಲೇಟ್ ಮಾಡಿದ್ರೆ, ಆ ಒಂದು ಕಾರಣಕ್ಕೋಸ್ಕರ ನಾವು $1 ಅಂತ ಕೊಟ್ಟಿದ್ದೇವೆ ಅಂತ ತಿಳಿಸುತ್ತಾರೆ. ಇದು ನೋಡಿ ತುಂಬ ಸಿಂಪಲ್. ಈ ಒಂದು ಅಪ್ಡೇಟು ಕ್ರೋಮಲ್ಲಿ ನಿಮಗೆ ಪ್ರತಿಯೊಬ್ಬರು ಕೂಡ ತೋರಿಸುತ್ತೆ. ಈಗಾಗಲೇ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಿದೆ. ಇನ್ನೂ ಕೆಲವೊಂದಷ್ಟು ಜನ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ರೂಲ್ ಔಟ್ ಆಗುತ್ತೆ. ಆದರೆ ಬಟ್ ಇದರಿಂದ ಏನು ಬೆನಿಫಿಟ್ಸ್ ಅಂತ ನೀವು ಕೇಳ್ಬೋದು. ಏನಪ್ಪ ಇದರಿಂದ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳಿದರೆ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವರು ಏನು ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ನೀವು ಯಾವೊಂದಲ್ಲಿ ಮಿಸ್ಟೇಕ್ ಮಾಡಿದ್ರೆ, ಯಾವೊಂದು ಪಾಲಿಸಿ ನೀವು ವೈಲೇಟ್ ಮಾಡಿದ್ರೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನ ಬಟ್ ನೀವು ಅದನ್ನ ಎಡಿಟ್ ಮಾಡಿ ವಾಪಸ್ ನೀವು ಸಬ್ಮಿಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಇಲ್ಲ, ಮಾಡೋಕ್ಕಾಗಲ್ಲ. ಅದು ಏನು ಸಬ್ಮಿಟ್ ಮಾಡೋ ಆಪ್ಷನ್ ಸಿಗಲ್ಲ ನಿಮಗೆ. ಯಾಕಂದರೆ ಅವರು ನಿಮಗೆ ಯಾವೊಂದು ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದಾನೆ, ನೀವು ಈ ಒಂದು ಪಾಲಿಸಿ ನೀವು ವೈಲೇಟ್ ಮಾಡಿದ್ರೆ, ಈ ಒಂದು ಪಾಲಿಸಿ ನೀವು ಇನ್ನೂ ಪಾಲಿಸಿ ಎಲ್ಲ ನೀವು ರಾಂಗ್ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ, ಆ ಒಂದು ಕಾರಣಕ್ಕೋಸ್ಕರ $1 ಬಂದಿದೆ, ಇಲ್ಲೇ ಬಂದಿದೆ, ಇದೇ ಒಂದು ಪಾಲಿಸಿಗೆ ಬಂದಿದೆ, ಈ ಒಂದು ಟೈಮ್ದಲ್ಲಿ ಬಂದಿದೆ, ಇದೇ ಒಂದು ಮಿಸ್ಟೇಕ್ ಮಾಡಿದೆ ಅಂತ ಅವ್ರು ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಇದರಿಂದ ಏನಂತೆ ನಿಮಗೆ ಒಂದು ಮೋಟಿವೇಶನ್ ಅಂದರೆ ನಿಮಗೆ ಒಂದು ಸಿಗುತ್ತೆ. ಯಾಕಂದರೆ ಈ ರೀತಿ ಮಾಡಿದ್ರೆ ಈ ಒಂದು ಪಾಲಿಸಿ ಬರುತ್ತೆ, ಈ ಒಂದು ಪಾಲಿಸಿ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಅಲ್ಲ, ಗೊತ್ತಾಗಲೇಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವರು ಈ ಒಂದು ಅಪ್ಡೇಟ್ ತಂದಿದ್ದಾರೆ. ಈ ಒಂದು ಅಪ್ಡೇಟ್ ಮೂಲಕ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಕೇಳೋದು 100% ಬರುತ್ತೆ. ಯಾಕಂದರೆ ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿ ಪಾಲಿಸಿ ಏನು ಮಾಡಬೇಕು ಎಲ್ಲ ನಿಮ್ಗೆ ತೋರಿಸ್ತಾರೆ. ಅಲ್ಲಿ ಅದ್ರ ಮೂಲಕ ನೀವು ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಆಟೋಮೆಟಿಕ್ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇದೇ ನೋಡಿ ಯೂಟ್ಯೂಬ್ನಲ್ಲಿ ಬಂದಂಥ ಮೋಟಿವೇಶನ್ ಮೇಲೆ ಒಂದು ಹೊಸ ನೀವು ಬೆಂಕಿ ಅಪ್ಡೇಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನಿಸುತ್ತೆ. ತುಂಬ ಸಿಂಪಲು. ಯಾರೆಲ್ಲ ಮೌಂಟೇಶನ್ ಆಗಿದೆ ಪ್ರತಿಯೊಬ್ಬರು ಕೂಡ ಸಿಕ್ಕಿದೆ ಈ ಒಂದು ಅಪ್ಡೇಟು. ಆದರೆ ಬಟ್ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದು ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಏನಿಲ್ಲ, ಸಬ್ಮಿಟ್ ಮಾಡೋಕ್ಕೆ ಬರೋಲ್ಲ. ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಂಡು ಅವ್ರು ನಿಮಗೆ ಯಾವ ಒಂದು ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದಾರೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾರೆ. ಆದರೆ ಬಟ್ ನೀವು ಅಪ್ಲೈ ಮಾಡೋ ಆಪ್ಷನ್ ಇರೋಲ್ಲ ಅಂತ ಈ ಒಂದು ಮುಂಚೆ ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಈ ಒಂದು ಅಪ್ಡೇಟ್ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟಕ್ಕೆ ಅದ್ರ ಜೊತೆಗೆ ನನ್ನೊಂದು ವಿಡಿಯೋ ಇಷ್ಟ ಜಸ್ಟ್ ಏನಕ್ಕೆಲ್ಲ ನಿಮ್ಮಿಂದ ಪ್ರೀತಿ ಒಂದು ಲೈಕ್ ಚಿಕ್ಕದಾಗಿ ಕಮೆಂಟಕ್ಕೆ ಅಂತ ಇವತ್ತು ಪ್ರತಿಯೊಬ್ಬ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.